ಯಾರು ಗುರುವಿಗೆ ಗೌರವ ಕೊಟ್ಟು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತಾರೆಯೋ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸು ಗಳಿಸುತ್ತಾರೆ ಎಂದು ನೇರಲಕಟ್ಟಿ ಪ್ರೌಢಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಸಂಕಲ್ಪ ಹೇಳಿದರು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ನೇರಲಕಟ್ಟಿಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿವೃತ್ತ ವರ್ಗಾವಣೆಗೊಂಡ ಹಾಗೂ ಹಾಲಿ ಇರುವ ನೇರಲಕಟ್ಟಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಿದ್ದ ಅರ್ಥಪೂರ್ಣ ಗುರು ವಂದನಾ ಹಾಗೂ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯಲ್ಲಿ ಗುರುಗಳ ಪಾತ್ರ ಹಿರಿಯದು. ಹಾಗಾಗಿ ಗುರುವನ್ನ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರನಿಗೆ ಹೋಲಿಸಲಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನ ಕುರಿತು ಬೇಲೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ತಮ್ಮಣ್ಣಗೌಡ ಮಾತನಾಡಿ, 100 ವರ್ಷಗಳನ್ನು ಪೂರೈಸಿರುವ ಕೆಲವು ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಹಳೆ ವಿದ್ಯಾರ್ಥಿಗಳ ಅತೀವ ಆಸಕ್ತಿಯಿಂದ 35 ಶಿಕ್ಷಕರನ್ನ ಆಹ್ವಾನಿಸಿ ಗೌರವ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಇದು ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಒಬ್ಬ ಗುರು ನಾವು ಇವತ್ತಿನ ಈ ಪ್ರೋಗ್ರಾಮಿಗೆ ನಾವು ಏನಾದ್ರೂ ಒಂದು ಸಾರ್ಥಕತೆ ಬರಬೇಕು ಅಂದ್ರೆ ನಾವು ಗುರುವಿನ ಮಹತ್ವವನ್ನು ನಾವು ಇಲ್ಲಿ ಅರ್ತ್ಕೋಬೇಕು. ಗುರುವಿನ ಮಹತ್ವ ಏನು ಅನ್ನೋದು ನಾವು ಅರ್ತ್ಕೋಬೇಕು ಅಂದ್ರೆ, ಗುರು ಇದು ಸೃಷ್ಟಿ, ಗುರು ಬ್ರಹ್ಮ ಅಂದ್ರೆ ಬ್ರಹ್ಮ. ಏನು ಬ್ರಹ್ಮ ಅಂದ್ರೆ ಯಾರು ನೀವೆಲ್ಲರಿಗೂ ಗೊತ್ತು, ಏನು ಬ್ರಹ್ಮ ಸೃಷ್ಟಿಕರ್ತ. ಅದೇ ತರ ಗುರುವನ್ನು ಸೃಷ್ಟಿಕರ್ತನಿಗೆ ಹೋಲಿಸ್ತಾರೆ. ಯಾಕೆಂದ್ರೆ ಗುರು ಒಬ್ಬ ವಿದ್ಯಾರ್ಥಿಯನ್ನ ಉತ್ತಮ ನಾಗರಿಕ, ಸುಸಂಸ್ಕೃತ ನಾಗರಿಕ ಹಾಗೂ ವಿದ್ಯಾವಂತನಾಗಿ ಮಾಡಬೇಕು ಅಂದ್ರೆ ಅವರು ಒಂದು ಸೃಷ್ಟಿನೇ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತಾರೆ. ಅದೇ ರೀತಿ ಯಾವ ತರ ಸ್ಟೂಡೆಂಟ್ ನ ಸಲುತ್ತಾರೆ ಅಂದ್ರೆ, ವಿಷ್ಣು ಹೆಂಗೆ, ವಿಷ್ಣುವನ್ನು ನಾವು ಸಂರಕ್ಷಣೆಯ ಸಂಕೇತ ಅಂತ ಇಡೀ ವಿಶ್ವದಲ್ಲಿ ವಿಷ್ಣುವಿಗೆ ನಾವು ಕೊಟ್ಟಿರೋದು ಇದೆ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಅಥವಾ ನಮ್ಮನ್ನು ಸಂರಕ್ಷಣೆ ನಿರ್ವಹಿಸುತ್ತಾ ಬೇರೆ ಕಡೆಗೆ ಹೋಗಿರ್ತಕ್ಕಂತಹ ಮತ್ತು ನಿವೃತ್ತರಾಗಿರ್ತಕ್ಕಂತಹ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಎಲ್ಲ ಉಪಾಧ್ಯಾಯರುಗಳೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸ್ಥಳೀಯ ಇದರಲ್ಲ ಇದೆ ಇಲಾಖೆಯಲ್ಲಿ ನಾವು ಒಡನಾಡಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇನು ಸರಿ ಹೇಳಿರಲ್ಲ, ಘಟ್ಟ ಅನ್ನೋ ಒಂದು ಪದದಿಂದಾಗಿ ಅದು ಆ ಕಡೆಗೆ ಹೋಗಿ ಈ ಕಡೆಗೆ ಅಲ್ಲೂ ಆಯ್ತು ಇಲ್ಲೂ ಆಯ್ತು. ಅದಕ್ಕಿಂತ ಮೊದಲು ಈ ಶಾಲೆ ರಾಜನ್ ಶಿರೂರಿಗೆ ಆಗ್ಬೇಕಾಗಿತ್ತು. ಇಲ್ಲಿಯ ಸ್ಥಳೀಯ ಜನರು ಬಹಳ, ಅದರಲ್ಲಿ ವೀರಭದ್ರಪ್ಪ ಪಾಪ ಅವರಿಲ್ಲ ನಮ್ಮ ಜೊತೆ, ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಮತ್ತೆ ಅತ್ಯಂತ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಯಾವಾಗಲೂ ಒಂದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಜೊತೆಲಿರು. ಆಮೇಲೆ ಎಲ್ಲೇ ಏನೇ ಅನ್ಯಾಯ ಆದ್ರೂ ಕೂಡ ತುಂಬಾ ನಿಷ್ಠುರ ಖಂಡಿಸ್ತಕ್ಕಂಥ ವ್ಯಕ್ತಿ ಅಂತ ಹೋರಾಟಗಾರರು ಇದ್ದಿದ್ರಿಂದ, ಮತ್ತೆ ಮಂಜುನಾಥ್ರವರು ಒಂದು 4-5 ಜನ ಎಲ್ಲ ಇದ್ದಾರೆ. ಅವ್ರು ಈಗಾಗಲೇ ಹೇಳಿದ್ದಾರೆ, ನಾನು ಪುನರಾವರ್ತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅವ್ರನ್ನೆಲ್ಲ ನಾವು ಸ್ಮರಿಸ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.